ಬೀದರ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಇಂದು ಬೀದರ್ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಸಭೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಭಿವೃದ್ಧಿ ವಿಷಯಗಳನ್ನು ಚರ್ಚಿಸುವ ಪ್ರಶ್ನೆ ಎತ್ತಿದ ಬಸವಕಲ್ಯಾಣ ಶಾಸಕ ಶರಣು ಸಲಗಾರ್, ಅಂಗನವಾಡಿ ಕೇಂದ್ರಗಳಲ್ಲಿ ಶಿಕ್ಷಕರನ್ನ ನೇಮಕ ಮಾಡುವಾಗ ವಿಧವೆಯರು ಮತ್ತು ಅಂಗವಿಕಲರಿಗೆ ಪ್ರಥಮ ಆದ್ಯತೆ ನೀಡಬೇಕು. ಕೆಲವೊಂದು ಪ್ರಸಂಗಗಳಲ್ಲಿ 90-92% ಅಂಕ ಪಡೆದು ವಿಜ್ಞಾನಿಗಳಾಗಬೇಕಾದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಬಡತನ ಕಾರಣಕ್ಕೆ ಅಂಗನವಾಡಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದ್ದರಿಂದ ಉಸ್ತುವಾರಿ ಸಚಿವರು ಸಂಪುಟ ಸಭೆಯಲ್ಲಿ ಈ ವಿಷಯಗಳು ಚರ್ಚಿಸಿ ವಿಧವೆಯರ ಮತ್ತು ಅಂಗವಿಕಲ ಹೆಣ್ಣುಮಕ್ಕಳಿಗೆ ಅಂಗನವಾಡಿ ಶಿಕ್ಷಕಿಯ ಹುದ್ದೆ ದೊರೆಯುವಂತೆ ಮಾಡಬೇಕೆಂದು ಕೇಳಿಕೊಂಡರು. ಸರ್, ಇದೊಂದು ಸೀರಿಯಸ್ ಇಶ್ಯೂ ಸರ್. ನಾನು ಬೆಳಗಾವಿ ಅಧಿವೇಶನದಲ್ಲೂ ಮಾತಾಡಬೇಕಂತ ಸರ್ ಇಶ್ಯೂ. ಅಂಗನವಾಡಿ ಟೀಚರ್ ಅಪಾಯಿಂಟ್ಮೆಂಟ್ ಏನ್ ಮಾಡ್ಕೊಳ್ತಾರೆ ಸರ್, ಹಿಂದೊಂದು ಸಮಯ ಇತ್ತು. ಫಸ್ಟ್ ಪ್ರಿಫರೆನ್ಸ್ ಯಾರಿಗಪ್ಪ ಅಂದ್ರ ವಿಧವೆಯರಿಗೆ, ನೆಕ್ಸ್ಟ್ ಹ್ಯಾಂಡಿಕ್ಯಾಪ್, ಇಂಥವ್ರಿಗೆ ಅವಕಾಶ ಇತ್ತು. ಸರ್ ಈ ಪ್ರೊಸೆಸ್ ಟೋಟಲ್ ರಾಂಗ್ ಇದೆ ಸರ್. ಯಾರು ವಿಧವೆ ಹರನೋ, ಯಾರು ಹ್ಯಾಂಡಿಕ್ಯಾಪ್ ಹರನೋ ಅವ್ರಿಗೆ ಸಿಗ್ಬೇಕಾಗಿದ್ದು ನಾವೆಲ್ಲರೂ ಹೋಗಿ ಸರ್ಕಾರ ಯಾರಿಗೆ ಕೊಡತ್ತೀವಿ ಅಂದ್ರ, ಯಾವ ಹುಡುಗಿ 90% ತೋಡು 92% ತೋಡು ಮುಂದೆ ಸೈಂಟಿಸ್ಟ್ ಆಗಕ್ಕಿಲ್ಲ ಅಂಗನವಾಡಿ ಟೀಚರ್ ಮಾಡತ್ತೀವಿ ನಾವು. 92% ತೋಡೋರಿಗೆ ಅವ್ರು ಬರೋದಿರ್ತಾವ, ನೌಕರಿ ಸಿಕ್ಕದಂತ ಮಾಡ್ಕೊಂಡು ಅಂಗನವಾಡಿ ಟೀಚರ್ ಆಗತ್ತಾರ ಸರ್. ದಯಮಾಡಿ ಒಂದು ಚೇಂಜ್ ಮಾಡಿಸಿ ನಾವು ಎಲ್ಲರೂ ಸೇರಿ ಬೆಳಗಾವಿ ಅಧಿವೇಶನದೊಳಗೆ ಯಾರು ವಿಧವೆ ಇರ್ತಾರೋ, ಯಾರು ಹ್ಯಾಂಡಿಕ್ಯಾಪ್ ಇರ್ತಾರೋ ಅವ್ರ ಮೆರಿಟ್ ಇದ್ದವ್ರಿಗೆ ಆಗ್ಬೇಕು ಅಷ್ಟೇ ಅಂಗನವಾಡಿ ಟೀಚರ್. ಅದೇ ಸರ್, ತಮ್ಮ ಮುಖಾಂತರ ತಾವು ಮಾತಾಡ್ಬೋದಲ್ಲ ಸರ್, ಕ್ಯಾಬಿನೆಟ್ ಅವ್ರು ಮಾತಾಡ ಸರ್, ಅಧಿವೇಶನದವ್ರು ಮಾತಾಡೋಣ ಸರ್. ಇದು ಟೋಟಲ್ ತಪ್ಪಾಗುತ್ತೆ ಸರ್ ಈ ಪ್ರೋಸೆಸ್. ಅಂದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ನಾವು ಯಾವ್ದು ಮಾಡ್ತೀವಲ್ಲ ಸರ್, ಅದು ಬಂದಿದೆ ಸರ್. ಈಗ ಪ್ರೆಸೆಂಟ್ ಏನ್ ಪ್ರೋಸೆಸ್ ಇದೆ ಅದಕ್ಕಿಲ್ಲ ಸರ್. ಬೀದರ್ ಜಿಲ್ಲೆಯ ರೈತರ ಜೀವನಾಡಿಯಾಗಿರುವ ಪಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಮರು ಆರಂಭ ಮಾಡುವಂತೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಕೆಡಿಪಿ ಸಭೆಯಲ್ಲಿ ಮನವಿ ಮಾಡಿದರು. ಈ ಕಾರ್ಖಾನೆ ಆರಂಭ ಮಾಡುವುದು ಉಸ್ತುವಾರಿ ಸಚಿವರಾದ ತಾವುಗಳು ತಮ್ಮ ಸಹೋದರ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಅಮರ್ ಖಂಡ್ರೆ ಅವರಿಂದ ಮಾತ್ರ ಸಾಧ್ಯ. ಜಿಲ್ಲೆಯಲ್ಲಿ ಉತ್ತಮವಾಗಿ ಮಳೆ ಬೆಳೆ ಸುರಿದ್ರಿಂದ ಕಬ್ಬು ಹೇರಳವಾಗಿ ಬೆಳೆದಿದ್ದಾರೆ. ಹಾಗಾಗಿ ರೈತರು ಸಂಕಷ್ಟವನ್ನು ಆಲಿಸಿ ಕಾರ್ಖಾನೆ ಆರಂಭಕ್ಕೆ ಕೈಜೋಡಿಸಬೇಕೆಂದು ಸಚಿವರಿಗೆ ಮನವಿ ಸಲ್ಲಿಸಿದರು. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಇಂದು ಬೀದರ್ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಸಭೆಯಲ್ಲಿ ಶಿಕ್ಷಣ ಇಲಾಖೆ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳ, ಬೀದರ್ ತಾಲೂಕಿನ ಮನ್ನಳ್ಳಿ ಗ್ರಾಮದ ಬಳಿ 50-60 ಜನರ ಸಾಗಿಸುವ ಸಾಮರ್ಥ್ಯ ಹೊಂದಿರುವ ಸರ್ಕಾರಿ ಬಸ್ನಲ್ಲಿ 130 ಜನರು ಸಾಗಿಸುತ್ತಿದ್ದನ್ನು ಇಂದು ಬೆಳಗ್ಗೆ ನಾನು ಖುದ್ದಾಗಿ ನಾನೇ ನೋಡಿರುವುದಾಗಿ ಹೇಳಿದರು. ಬೀದರ್ ಬಸ್, ಬೀದರ್ ಗುಜರಾ ಮನ್ನಳ್ಳಿ ಬಸ್ 135. ನಾನು ಅಲ್ಲಿಂದ ಮಾತಾಡ ಡಿಸಿ ಅವರಿಗೆ ಮಾತಾಡಿದವ್ರಿಗೆ ಸ್ವಲ್ಪ ಡಿಸಿ ಅವರು ಹಾಕ್ತೀನಿ ಅಂತಾರೆ. ಅವರೇ ಮಾಹಿತಿ ತಗೋಬೇಕಲ್ಲ, ಎಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಬೀದರ್ ಜಿಲ್ಲೆಯ ರೈತರ ಜೀವನಾಡಿಯಾಗಿರುವ ಬಿಎಸ್ಕೆ ಸಕ್ಕರೆ ಕಾರ್ಖಾನೆ ಆರಂಭ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಎಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ್ದ ಕೆಡಿಪಿ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಎಲ್ಲರ ಗಮನ ಸೆಳೆದರು. ಕಾರ್ಖಾನೆ ಆರಂಭಿಸಲು ಕೆಕೆಆರ್ಡಿಬಿ ಅನುದಾನ ಉಪಯೋಗಿಸಿಕೊಂಡ್ರೆ ತಪ್ಪೇನು? ನಾವೆಲ್ಲರೂ ರೈತರ ಮಕ್ಕಳು. ಹಾಗಾಗಿ ಇವಾಗ ರೈತರು ಸಂಕಷ್ಟದಲ್ಲಿದ್ದಾರೆ. ನಾನು ಪರಿಷತ್ ಸದಸ್ಯನಾಗಿರುವ ನನಗೆ ನೀಡಿರುವ 5 ಕೋಟಿ ಅನುದಾನವನ್ನು ನಾನು ಕಾರ್ಖಾನೆ ಆರಂಭ ಮಾಡಲು ನೀಡುತ್ತೇನೆ. ಅದೇ ರೀತಿಯಲ್ಲಿ ಎಲ್ಲ ಶಾಸಕರು ಸಹಕರಿಸಬೇಕು. ತಾವುಗಳು ಕೂಡ ಇದರ ಕುರಿತು ಮುತುವರ್ಜಿ ವಹಿಸಬೇಕೆಂದು ಉಸ್ತುವಾರಿ ಸಚಿವರನ್ನು ಮನವಿ ಮಾಡಿದರು. ಪಟ್ಟಣದ ಅಮರೇಶ್ವರ ದೇವಸ್ಥಾನ ಅಭಿವೃದ್ಧಿಗೆ ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬಾ ಅವರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಶಾಸಕ ಪ್ರಭು ಚವ್ಹಾಣ್ ಆರೋಪಿಸಿದರು. ನಾನು ಅಂದು ಪಶುಸಂಗೋಪನೆ ಸಚಿವರಾಗಿದ್ದಾಗ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಈ ದೇವಸ್ಥಾನ ಅಭಿವೃದ್ಧಿಗೆ ಅಧಿಕಾರಿಗಳು ಕರೆಸಿ ಕ್ರಿಯಾ ಯೋಜನೆ ರೂಪಿಸಿದೆ, ಕೆಲಸ ಶುರು ಮಾಡಲು ಪೂಜೆ ಮಾಡಿದೆ. ಆದರೆ ಇದನ್ನು ಸಹಿಸಲಾಗದೆ ಅಂದು ಕೇಂದ್ರ ಸಚಿವರಾಗಿದ್ದ ಭಗವಂತ್ ಖೂಬಾ ಅವರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಕಾಮಗಾರಿ ತಡೆದರು. ಅವರಿಗೆ ಅವರಾದ ಅಭಿವೃದ್ಧಿ ಬೇಕಿಲ್ಲ. ಪದೇ ಪದೇ ನನ್ನನ್ನು ಲಂಬಾಣಿ ಎಂದು ಹೀಯಾಳಿಸಿ ಮಾತನಾಡುವ ಚಾಳಿ ಬೆಳೆಸಿಕೊಂಡಿದ್ದಾರೆ. ಅವರ ಈ ರೀತಿಯ ವರ್ತನೆ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಮುಳುವಾಗಿದೆ ಎಂದರು. ನಿಮ್ಮಲ್ಲಿ ಅಧಿಕಾರ ಇದೆ, ಯಾಕಂದ್ರೆ ಏನ್ ಮಾಡ್ಬೇಕಾದ್ರೂ ಒಂದು ನಿರ್ಣಯ ಪಾಸ್ ಮಾಡಿದ್ರೆ ಸರ್ಕಾರ ಒಪ್ಪಬೇಕಾಗ್ತದೆ, ಯಾವುದೇ ಸರ್ಕಾರ ಇಲ್ಲ. ಬಟ್ ಅದು ಯಾಕೆ ಆಗ್ತಾ ಇದೆ? ಒಂದು ಈ ಪಟ್ಟಣ ಪಂಚಾಯತಿಗೆ ಬರಲ್ಲ, ತಹಸೀಲ್ ಎಸಿಗೆ ಗುಡಿ ಬರುತ್ತೆ. ನಾನು
ತಾವಿದ್ದೀರಿ SC ತಹಸೀಲ್ದಾರ್ ಕರೆಸಿ ಪೂಜಾ ಮಾಡಿದ್ದೀನಿ. ಹೌದು ಹೌದು ಪೂಜಾ ಮಾಡಿದ್ದೀನಿ. ಇಲ್ಲಿ ಜನ ವಿರೋಧ ಮಾಡಿದ್ರು ಅವ್ರು ಮಾಡಿಲ್ಲ. ಯಾರು ಮಾಡಿಲ್ಲ, ನಾನು ಬೇರೆ ಹೇಳಲ್ಲ ಯಾರು ಇದ್ರು. ಅವರು ನಾ ಪೂಜಾ ಮಾಡಿದ್ಮೇಲೆ ನಾನೇನು ಹೇಳ್ತೀನಿ, ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ರಿ, ನಮ್ಮ ಮಂದಿರ ದುಡ್ಡು ಇಲ್ಲ, ಬೇಡ ನಮ್ಮದು, ನಾವೇ ಜೋಳಿ ತಗೊಂಡು ಜನ ಮುಂದೆ ಹೋಗ್ತೀವಿ, ನಾವು ಮಾಡ್ತೀವಿ ಹೇಳಿದೀನಿ. ಫಿರ್ಬಿ ಬಾಡಿ ಅವರು ಆಮೇಲೆ ಒಂದು ಜನ ಅವರು ವಿರೋಧ ಮಾಡ್ಯಾರ, ಅವ್ರು ಮಾಡಕ್ಕೆ ಬಿಡ್ತಾ ಇಲ್ಲ. ನಾವು ನಾಳೆ ನಮ್ಮ ಪರ್ಮಿಷನ್ ಕೊಡ್ರಿ, ನಾಳೆ ಚಾಲು ಮಾಡ್ತೀವಿ. ನಾವು ಎಲ್ಲಿ ಹೋಗಬೇಕು, ನಮ್ಮ ಅಂಬರೀಷ್ ಅವರು ಜಾಗೃತ ದೇವ, ಅಂಬರೀಷ್ ಅವರ ಲಾಖೋ ಭಕ್ತರು ಅವ್ರು ಬೆಂಗಳೂರು ಅವ, ಹೈದರಾಬಾದ್ ಅವ, ಎಲ್ಲ ಕಡೆ ಅವ. ನಾವು ಎಲ್ಲ ಚಂದ ಮಾಡ್ತೀವಿ. ಬಟ್ ಈ ಬಾಡಿ ಅವರು ನಾವೇನೇನು ಹೇಳ್ತಾರೆ ನಾವು ಹೇಳ್ಬಾರ್ದು, ಬಟ್ ಹೇಳ್ಬಾರ್ದು. ನಮ್ಮ ಕೈಯಿಂದ ತಕ್ಲೀಫ್ ಅವ್ರಿಗೆ. ನಾನು ಪೂಜಾ ಮಾಡಿದ್ದೀನಿ. ಪೂಜಾ ಮಾಡಿದ್ಮೇಲೆ ಅವ್ರ ದೊಡ್ಡ ಮನುಷ್ಯ ಅವರು ನಮ್ಮನೆ ಪೂಜೆ ಮಾಡ್ತಾರ್ರಿ, ನಮ್ಮ ಅಂಬರೀಷ್ ನಮ್ಮನೆ ಪೂಜೆ ಮಾಡ್ತಾರೆ ಈ ಥರ ಹೇಳ್ಬಾರ್ದು ಪ್ರೆಸ್ಗೆ. ಬಟ್ ಈಗ ದುಃಖ ಅವ. ನಾವು ನಾಳೆ ತಾವು ಎಲ್ಲ ಅವ್ರನ್ನ ಹೇಳ್ರಿ, ನಾಳೆ ನಾವು ಪ್ರಾರಂಭ ಮಾಡ್ತೀವಿ. ಎಲ್ಲ ಸರ್ ಎಲ್ಲರೂ ಕಲ್ತು ಮಾಡಬಹುದಲ್ಲ, ಈಗ ಅದು ಹೋಯ್ತು ಹಿಂದಿಂದ ಈಗಲೂ ಒಂದು ಮೀಟಿಂಗ್ ಮಾಡಿ ನೋಡ್ರಿ, ಟೌನ್ ಪಂಚಾಯತ್ ಅವ್ರು ಬರಲ್ಲ, ಟೌನ್ ಪಂಚಾಯತ್ ಅವ್ರಿಗೆ ಬರಲ್ಲ. ಮಂದಿರು SC ಅಂಡರ್ ಅವ, ತಹಶೀಲ್ದಾರ್ ಅಂಡರ್ ಅವ, ಅವು ಎಂಡೋಮೆಂಟ್ ಮಂದಿರ ಅವ್ರ ಕಮಿಟಿ ಅವ. ನಾವು ರೆಡಿ ಇದೀನಿ ಮಾಡ್ಲಕ್ಕ. ಆಮೇಲೆ ಮಂಟಪ ನಾವೇ ಮಾಡಿದೀನಿ. ಮುಂದೆ ಮಂಟಪ ಇದ್ದಿಲ್ಲ, ಮುಂಚೆ 2000 ಮುಂದೆ ಅಂಬರೀಶ್ವರಿ ಏನು ಇದ್ದಿಲ್ಲ, ನಾವೇ ಮಾಡಿದೀನಿ ಮಂಟಪ, ನಾವೇ ಮಾಡಿದೀನಿ ಪೂರ. ಔರಾದ್ ಪಟ್ಟಣ ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಇಲ್ಲಿಯ ಜನರಿಗೆ ಮೂಲ ಸೌಲಭ್ಯ ಸಿಗಬೇಕು. ಕಾರಂಜಿ ಜಲಾಶಯದಿಂದ ಪಟ್ಟಣ ಜನರಿಗೆ ಕುಡಿಯುವ ನೀರು ಪೂರೈಸಲು 84 ಕೋಟಿ ವೆಚ್ಚದ ಕಾಮಗಾರಿ ಮಂಜೂರಾತಿ ಸಿಕ್ಕಿದೆ. ಟೆಂಡರ್ ಆಗಿ 1 ವರ್ಷವಾದರೂ ಕಾಮಗಾರಿ ಆರಂಭಿಸಿಲ್ಲ ಎಂದು ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ವಕ್ಫ್ ವಿವಾದವನ್ನು ಪ್ರಾರಂಭ ಮಾಡಿದೆ ಬಿಜೆಪಿಯವರು ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದ ಸಚಿವ ಈಶ್ವರ್ ಖಂಡ್ರೆ ಬೀದರ್ನಲ್ಲಿ ಮಾತನಾಡಿದ ಅವರು, ನಾವು ಅಧಿಕಾರಕ್ಕೆ ಬಂದ ಮೇಲೆ ರೈತರಿಗೆ ನೋಟಿಸ್ ನೀಡಿಲ್ಲ, ನಿಮ್ಮಲ್ಲಿ ದಾಖಲೆ ಇದೆಯಾ? ನಾನು ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡುತ್ತಿದ್ದೇನೆ, ನಾವು ಯಾವ ರೈತರಿಗೂ ನೋಟಿಸ್ ನೀಡಿಲ್ಲ, ಒಂದು ಪಹಣಿಯನ್ನು ತಿದ್ದುಪಡಿ ಮಾಡಿಲ್ಲ. ವಕ್ಫ್ ವಿವಾದ ಹಿಂದಿನ ಬಿಜೆಪಿ ಸರ್ಕಾರವೇ ಹೊಣೆ ಎಂದು ಕಿಡಿಕಾರಿದರು. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವ ರೈತರಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ, ಯಾವ ರೈತರನ್ನು ಒಕ್ಕಲೆಬ್ಬಿಸುವುದಿಲ್ಲ. ಒಂದು ವೇಳೆ ಬಿಜೆಪಿ ಅವಧಿಯಲ್ಲಿ ರೈತರ ಪಹಣಿಯಲ್ಲಿ ವಕ್ಫ್ ಹೆಸರು ಬಂದಿದ್ದರೆ ಸೂಕ್ತ ತನಿಖೆಯೊಂದಿಗೆ ರೈತರಿಗೆ ಹಿಂತಿರುಗಿಸುವೆ ಎಂದರು. ಪ್ರಸಕ್ತ 2024-25ನೇ ಸಾಲಿನ ಮುಂಗಾರು ಹಂಗಾಮಿಗೆ ಜಿಲ್ಲೆಯಲ್ಲಿ 17,460 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು, ಸರ್ಕಾರವು 13.76 ಕೋಟಿ ರೂಪಾಯಿಗಳ ಪೈಕಿ 10 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡಿದ್ದು, ರೈತರಿಗೆ ಖಾತೆಗಳಿಗೆ ನೇರವಾಗಿ ಟಿಬಿಟಿ ಮೂಲಕ ಜಮೆಯಾಗಲಿದೆ ಎಂದು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಹೇಳಿದರು. ಅವರು ಇಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇವಾಗಿದ್ದು ಬೀದರ್ನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಬೀದರ್ ರೌಂಡಪ್ನಲ್ಲಿ. ನಮಸ್ಕಾರ.